ನಮಸ್ಕಾರ ಸ್ನೇಹಿತರೆ. ಇಂದಿನ ಮಾಹಿತಿ ಪ್ರತಿಯೊಬ್ಬ ಬ್ಯಾಂಕ್ ಖಾತೆ ಹೊಂದಿರುವವರಿಗೆ ತುಂಬಾ ಮುಖ್ಯವಾಗಿದೆ. ನೀವು SBI, PNB, HDFC, ಸೆಂಟ್ರಲ್ ಬ್ಯಾಂಕ್ ಅಥವಾ ಯಾವುದೇ ಸರ್ಕಾರಿ ಮತ್ತು ಖಾಸಗಿ ಬ್ಯಾಂಕ್ನಲ್ಲಿ ಸೇವಿಂಗ್ ಅಕೌಂಟ್ ಹೊಂದಿದ್ದರೂ ಈ ಮಾಹಿತಿಯನ್ನು ತಪ್ಪದೇ ತಿಳಿದುಕೊಳ್ಳಬೇಕು. ವಿಶೇಷವಾಗಿ ನೀವು ಪ್ರತಿದಿನ ಬ್ಯಾಂಕ್ ವ್ಯವಹಾರಗಳನ್ನು ಮಾಡುತ್ತಿದ್ದರೆ, ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಮೂಲಕ ಹಣ ಕಳುಹಿಸುತ್ತಿದ್ದರೆ ಅಥವಾ ದೊಡ್ಡ ಮೊತ್ತದ ಹಣವನ್ನು ಬ್ಯಾಂಕಿಗೆ ಜಮಾ ಮಾಡುತ್ತಿದ್ದರೆ ಇಂದಿನ ಮಾಹಿತಿ ನಿಮಗೆ ಬಹಳ ಉಪಯುಕ್ತವಾಗಲಿದೆ. ಏಕೆಂದರೆ 1 ಜೂನ್ 2026ರಿಂದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಹಲವು ಪ್ರಮುಖ ಬದಲಾವಣೆಗಳು ಜಾರಿಯಾಗುತ್ತಿವೆ. ಈಗ ಬ್ಯಾಂಕ್ ಖಾತೆಗಳ ಮೇಲಿನ ನಿಗಾವಳಿ ಇನ್ನಷ್ಟು ಕಠಿಣವಾಗುತ್ತಿದೆ. ಹಿಂದೆ ಜನರು ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಬೇಕಾದರೂ ಹಣ ಜಮಾ ಮಾಡಬಹುದು ಅಥವಾ ತೆಗೆಯಬಹುದು ಎಂದು ಯೋಚಿಸುತ್ತಿದ್ದರು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಈಗ ಪ್ರತಿಯೊಂದು ದೊಡ್ಡ ವ್ಯವಹಾರವೂ ದಾಖಲಾಗುತ್ತದೆ. ನಿಮ್ಮ ಖಾತೆಗೆ ಎಷ್ಟು ಹಣ ಬರುತ್ತಿದೆ, ಎಷ್ಟು ಹಣ ಹೊರಗೆ ಹೋಗುತ್ತಿದೆ, ಯಾವ ರೀತಿಯಲ್ಲಿ ವ್ಯವಹಾರ ನಡೆಯುತ್ತಿದೆ ಎಂಬುದನ್ನು ಸಂಪೂರ್ಣವಾಗಿ ಟ್ರ್ಯಾಕ್ ಮಾಡಲಾಗುತ್ತಿದೆ. ಇದಕ್ಕಾಗಿ ಆದಾಯ ತೆರಿಗೆ ಇಲಾಖೆ ಮತ್ತು ಬ್ಯಾಂಕುಗಳು ಹೊಸ ನಿಯಮಗಳನ್ನು ಕಠಿಣವಾಗಿ ಅನುಸರಿಸಲು ಆರಂಭಿಸಿವೆ. ಆದ್ದರಿಂದ ಪ್ರತಿಯೊಬ್ಬ ಖಾತೆದಾರರು ಈಗ ಎಚ್ಚರಿಕೆಯಿಂದ ಬ್ಯಾಂಕ್ ವ್ಯವಹಾರಗಳನ್ನು ಮಾಡುವುದು ಅಗತ್ಯವಾಗಿದೆ. ಇಂದಿನ ಈ ಮಾಹಿತಿಯಲ್ಲಿ ಮುಖ್ಯವಾಗಿ ಸೇವಿಂಗ್ ಅಕೌಂಟ್ನ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಬಹಳಷ್ಟು ಜನರಿಗೆ ಇನ್ನೂ ಈ ನಿಯಮಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ನೀವು ಸರ್ಕಾರ ನಿಗದಿಪಡಿಸಿರುವ ಮಿತಿಯನ್ನು ಮೀರಿಸಿದರೆ ನಿಮ್ಮ ಖಾತೆ ನೇರವಾಗಿ ಪರಿಶೀಲನೆಗೆ ಒಳಪಡುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಕೂಡ ಬರಬಹುದು. ಒಂದು ಸಣ್ಣ ತಪ್ಪು ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಯಾಗುವ ಸಾಧ್ಯತೆ ಇರುತ್ತದೆ. ಏಕೆಂದರೆ ಒಮ್ಮೆ ನೋಟಿಸ್ ಬಂದರೆ ನೀವು ನಿಮ್ಮ ಎಲ್ಲಾ ಹಣಕಾಸು ವ್ಯವಹಾರಗಳ ವಿವರಣೆಗಳನ್ನು ನೀಡಬೇಕಾಗುತ್ತದೆ. ಹಣ ಎಲ್ಲಿಂದ ಬಂತು, ಯಾಕೆ ಬಂತು, ಯಾರಿಗೆ ಕಳುಹಿಸಲಾಯಿತು, ಯಾವ ಕಾರಣಕ್ಕೆ ಖರ್ಚಾಯಿತು ಎಂಬುದರ ಬಗ್ಗೆ ದಾಖಲೆಗಳೊಂದಿಗೆ ಉತ್ತರಿಸಬೇಕಾಗುತ್ತದೆ. ಸರಿಯಾದ ದಾಖಲೆ ನೀಡಲು ವಿಫಲರಾದರೆ ಭಾರೀ ದಂಡ ಕೂಡ ವಿಧಿಸಬಹುದು. ಆದ್ರಿಂದ ಮುಂಚಿತವಾಗಿ ನಿಯಮಗಳನ್ನು ತಿಳಿದುಕೊಂಡು ವ್ಯವಹಾರ ಮಾಡುವುದು ಅತ್ಯಂತ ಮುಖ್ಯವಾಗಿದೆ. ಸ್ನೇಹಿತರೆ, 2026ರ ಹೊಸ ಆರ್ಥಿಕ ವರ್ಷ ಆರಂಭವಾದ ನಂತರ ಬ್ಯಾಂಕ್ ವ್ಯವಹಾರಗಳ ಮೇಲಿನ ನಿಯಮಗಳು ಇನ್ನಷ್ಟು ಕಠಿಣವಾಗಿವೆ. ವಿಶೇಷವಾಗಿ ಸೇವಿಂಗ್ ಅಕೌಂಟ್ನಲ್ಲಿ ಹಣ ಜಮಾ ಮಾಡುವ ಮಿತಿ, ಹಣ ತೆಗೆಯುವ ಮಿತಿ, UPI ವ್ಯವಹಾರಗಳ ಮಿತಿ ಹಾಗೂ ದೊಡ್ಡ ಮೊತ್ತದ ನಗದು ವ್ಯವಹಾರಗಳ ಮೇಲೆ ಸರ್ಕಾರ ಹೆಚ್ಚು ಗಮನ ಹರಿಸುತ್ತಿದೆ. ಹಿಂದೆ ಜನರು ಇದು ಸಾಮಾನ್ಯ ವ್ಯವಹಾರ ಎಂದು ನಿರ್ಲಕ್ಷ್ಯ ಮಾಡುತ್ತಿದ್ದರು. ಆದರೆ ಈಗ ಸಣ್ಣ ಸಣ್ಣ ವ್ಯವಹಾರಗಳು ಕೂಡ ಡಿಜಿಟಲ್ ದಾಖಲೆಗಳಲ್ಲಿ ಸೇರುತ್ತಿವೆ. ನೀವು UPI ಮೂಲಕ ಹಣ ಕಳುಹಿಸಿದ್ದರು, ಬ್ಯಾಂಕ್ಗೆ ನಗದು ಜಮಾ ಮಾಡಿದ್ದರು ಅಥವಾ ATM ಮೂಲಕ ದೊಡ್ಡ ಮೊತ್ತದ ಹಣ ತೆಗೆಯುತ್ತಿದ್ದರು, ಅದರ ಸಂಪೂರ್ಣ ಮಾಹಿತಿ ದಾಖಲಾಗುತ್ತದೆ. ಇದೀಗ ಪ್ರಮುಖ ವಿಷಯವಾದ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಬಗ್ಗೆ ತಿಳಿದುಕೊಳ್ಳೋಣ. ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಅಂದರೆ ಸಾಮಾನ್ಯ ಮಿತಿಗಿಂತ ಹೆಚ್ಚು ಮೊತ್ತದ ಹಣ ವ್ಯವಹಾರ. ನೀವು ಒಂದು ಆರ್ಥಿಕ ವರ್ಷದಲ್ಲಿ ಹೆಚ್ಚು ಪ್ರಮಾಣದ ಹಣವನ್ನು ಜಮಾ ಮಾಡುತ್ತಿದ್ದರೆ ಅಥವಾ ತೆಗೆಯುತ್ತಿದ್ದರೆ ಬ್ಯಾಂಕ್ ಅದನ್ನು ವಿಶೇಷವಾಗಿ ಗಮನಿಸುತ್ತದೆ. ವಿಶೇಷವಾಗಿ ನಿಮ್ಮ ಆದಾಯಕ್ಕೆ ಹೊಂದಿಕೆಯಾಗದ ಮಟ್ಟದಲ್ಲಿ ಹಣ ವ್ಯವಹಾರ ನಡೆದರೆ ಅದು ನೇರವಾಗಿ ಪರಿಶೀಲನೆಗೆ ಒಳಗಾಗಬಹುದು. ಉದಾಹರಣೆಗೆ, ನಿಮ್ಮ ಆದಾಯ ಕಡಿಮೆ ಇದ್ದರೂ ಬ್ಯಾಂಕ್ ಖಾತೆಯಲ್ಲಿ ದೊಡ್ಡ ಮೊತ್ತದ ಹಣ ಬರುತ್ತಿದ್ದರೆ ಅಥವಾ ನಿರಂತರವಾಗಿ ಭಾರೀ ವ್ಯವಹಾರಗಳು ನಡೆಯುತ್ತಿದ್ದರೆ ಅದು ಸಂಶಯಕ್ಕೆ ಕಾರಣವಾಗಬಹುದು. ಆಗ ನಿಮ್ಮ ಖಾತೆಯನ್ನು ಫ್ಲಾಗ್ ಮಾಡಿ ಮಾಹಿತಿ ಕೇಳುವ ಸಾಧ್ಯತೆ ಇರುತ್ತದೆ. ಈಗ ಡಿಜಿಟಲ್ ವ್ಯವಹಾರಗಳ ಕಾಲವಾಗಿದೆ. ಬಹುತೇಕ ಎಲ್ಲರೂ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಮತ್ತು ಇತರ UPI ಆಪ್ಗಳನ್ನು ಬಳಸುತ್ತಿದ್ದಾರೆ. ಜನರು ಯೋಚಿಸುವುದು ಏನೆಂದರೆ UPI ಮೂಲಕ ಹಣ ಕಳುಹಿಸಿದರೆ ಅದು ಹೆಚ್ಚು ಗಮನಕ್ಕೆ ಬರುವುದಿಲ್ಲ ಎಂದು. ಆದರೆ ನಿಜವಾಗಿ ನೋಡಿದರೆ ಈಗ UPI ವ್ಯವಹಾರಗಳನ್ನು ಸಂಪೂರ್ಣವಾಗಿ ಟ್ರ್ಯಾಕ್ ಮಾಡಲಾಗುತ್ತದೆ. ನೀವು ಯಾರಿಗೆ ಹಣ ಕಳುಹಿಸಿದ್ದೀರಿ, ಯಾರಿಂದ ಹಣ ಸ್ವೀಕರಿಸಿದ್ದೀರಿ, ಎಷ್ಟು ಬಾರಿ ವ್ಯವಹಾರ ಮಾಡಿದ್ದೀರಿ ಎಂಬ ಎಲ್ಲ ಮಾಹಿತಿಯೂ ದಾಖಲಾಗುತ್ತದೆ. ವಿಶೇಷವಾಗಿ ನಿಮ್ಮ UPI ವ್ಯವಹಾರಗಳು ನಿಮ್ಮ ಘೋಷಿತ ಆದಾಯಕ್ಕೆ ಹೊಂದಿಕೆಯಾಗದಿದ್ದರೆ ಸಮಸ್ಯೆ ಉಂಟಾಗಬಹುದು. ಸ್ನೇಹಿತರೆ, ಈಗ ಮತ್ತೊಂದು ಪ್ರಮುಖ ವಿಷಯವೆಂದರೆ ನಗದು ಜಮಾ ನಿಯಮಗಳು. ಹಿಂದೆ ಜನರು ಸ್ವಲ್ಪವಾಗಿ ಇದರ ಜೊತೆಗೆ ಇನ್ನೊಂದು ಮುಖ್ಯ ವಿಷಯ ಎಂದರೆ ನಿಮ್ಮ ಖಾತೆಯಲ್ಲಿರುವ ಹಣದ ಮೂಲ. ಹಲವರು ತಮ್ಮ ಸೇವಿಂಗ್ ಅಕೌಂಟ್ನಲ್ಲಿ ದೊಡ್ಡ ಮೊತ್ತದ ಹಣವನ್ನು ಇಟ್ಕೊಳ್ತಾರೆ, ಆದರೆ ಅದರ ಬಗ್ಗೆ ಸರಿಯಾದ ದಾಖಲೆ ಇರೋದಿಲ್ಲ. ಈಗ ಬ್ಯಾಂಕಿಂಗ್ ವ್ಯವಸ್ಥೆ ಸಂಪೂರ್ಣವಾಗಿ ಡಿಜಿಟಲ್ ಆಗಿರೋದ್ರಿಂದ ದೊಡ್ಡ ಮೊತ್ತದ ಹಣದ ಮೇಲೆ ವಿಶೇಷ ಗಮನ ಇರುತ್ತದೆ. ನೀವು ಹಣದ ಮೂಲವನ್ನು ಸರಿಯಾಗಿ ವಿವರಿಸಲು ಸಾಧ್ಯವಾಗದಿದ್ದರೆ ಸಮಸ್ಯೆ ಎದುರಾಗಬಹುದು. ಆದ್ದರಿಂದ ಯಾವಾಗಲೂ ಬ್ಯಾಂಕ್ ವ್ಯವಹಾರಗಳನ್ನು ದಾಖಲೆಗಳೊಂದಿಗೆ ಮಾಡುವುದು ಸುರಕ್ಷಿತ. ಹಣವನ್ನು ಜಮಾ ಮಾಡುವಾಗ ಅದರ ಮೂಲದ ದಾಖಲೆ, ರಸೀದಿ ಅಥವಾ ವ್ಯವಹಾರ ಸಂಬಂಧಿಸಿದ ದಾಖಲೆಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯವಾಗಿದೆ.
ಇನ್ನು ಹಲವರು ನಮ್ಮ ಬಳಿ 2 ಅಥವಾ 3 ಬ್ಯಾಂಕ್ ಖಾತೆಗಳಿವೆ, ಹೀಗಾಗಿ ಮಿತಿಯನ್ನು ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು ಎಂದು ಯೋಚಿಸುತ್ತಾರೆ. ಆದರೆ ಇದು ಸಂಪೂರ್ಣ ತಪ್ಪು ಕಲ್ಪನೆ. ಈಗ ಎಲ್ಲಾ ಬ್ಯಾಂಕ್ ಖಾತೆಗಳು ಪ್ಯಾನ್ ಮತ್ತು ಆಧಾರ್ಗೆ ಲಿಂಕ್ ಆಗಿರುವುದರಿಂದ ನಿಮ್ಮ ಎಲ್ಲಾ ಖಾತೆಗಳ ಮಾಹಿತಿಯು ಒಟ್ಟಿಗೆ ಸರ್ಕಾರದ ಗಮನಕ್ಕೆ ಬರುತ್ತದೆ. ಹೀಗಾಗಿ ಯಾವ ಬ್ಯಾಂಕ್ ಬಳಸಿದರೂ ನಿಮ್ಮ ವ್ಯವಹಾರಗಳ ಸಂಪೂರ್ಣ ದಾಖಲೆ ಇರುತ್ತದೆ. ಇದೇ ಕಾರಣಕ್ಕೆ ಈಗ ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದ ಬ್ಯಾಂಕ್ ವ್ಯವಹಾರಗಳನ್ನು ಮಾಡಬೇಕಾಗಿದೆ. ಮುಂದಿನ ಭಾಗದಲ್ಲಿ ಯುಪಿಐ ವ್ಯವಹಾರಗಳ ಹೊಸ ನಿಯಮಗಳು, ನಗದು ಜಮಾ ಮಿತಿಗಳು, ಕ್ಯಾಶ್ ವಿತ್ಡ್ರಾಯಲ್ ನಿಯಮಗಳು ಮತ್ತು ಟಿಡಿಎಸ್ ಕುರಿತ ಮಹತ್ವದ ಮಾಹಿತಿಯನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಇದೀಗ ಸ್ನೇಹಿತರೆ, ಯುಪಿಐ ವ್ಯವಹಾರಗಳ ಹೊಸ ನಿಯಮಗಳ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳೋಣ. ಇಂದಿನ ದಿನಗಳಲ್ಲಿ ಬಹುತೇಕ ಪ್ರತಿಯೊಬ್ಬರೂ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಹಾಗೂ ಇತರ ಯುಪಿಐ ಆಪ್ಗಳನ್ನು ಬಳಸುತ್ತಿದ್ದಾರೆ. ಸಣ್ಣ ಮೊತ್ತದಿಂದ ದೊಡ್ಡ ಮೊತ್ತದವರೆಗೆ ಹಣ ವರ್ಗಾವಣೆ ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತಿದೆ. ಆದರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲದ ವಿಷಯ ಏನೆಂದರೆ, ಈಗ ಯುಪಿಐ ವ್ಯವಹಾರಗಳ ಮೇಲೂ ಸರ್ಕಾರ ಮತ್ತು ಬ್ಯಾಂಕ್ಗಳು ಹೆಚ್ಚು ಗಮನ ಹರಿಸುತ್ತಿವೆ. ಹಿಂದೆ ಡಿಜಿಟಲ್ ವ್ಯವಹಾರಗಳು ಹೆಚ್ಚು ಪರಿಶೀಲನೆಗೆ ಒಳಪಡುವುದಿಲ್ಲ ಎಂದು ಜನರು ಭಾವಿಸುತ್ತಿದ್ದರು. ಆದರೆ ಈಗ ಪ್ರತಿಯೊಂದು ಯುಪಿಐ ವ್ಯವಹಾರವೂ ದಾಖಲಾಗುತ್ತಿದೆ. ನೀವು ದಿನಕ್ಕೆ ಎಷ್ಟು ಬಾರಿ ಹಣ ಕಳುಹಿಸುತ್ತೀರಿ, ಯಾರಿಗೆ ಕಳುಹಿಸುತ್ತೀರಿ, ಯಾರಿಂದ ಹಣ ಸ್ವೀಕರಿಸುತ್ತೀರಿ ಎಂಬ ಎಲ್ಲಾ ಮಾಹಿತಿಯೂ ಬ್ಯಾಂಕ್ ಸಿಸ್ಟಂನಲ್ಲಿ ಉಳಿಯುತ್ತದೆ. ವಿಶೇಷವಾಗಿ ಒಂದು ಆರ್ಥಿಕ ವರ್ಷದಲ್ಲಿ ದೊಡ್ಡ ಪ್ರಮಾಣದ ಯುಪಿಐ ವ್ಯವಹಾರಗಳು ನಡೆದರೆ ಮತ್ತು ಅದು ನಿಮ್ಮ ಆದಾಯಕ್ಕೆ ಹೊಂದಿಕೆಯಾಗದಿದ್ದರೆ ಸಮಸ್ಯೆ ಉಂಟಾಗಬಹುದು. ಉದಾಹರಣೆಗೆ, ನಿಮ್ಮ ಆದಾಯ ಕಡಿಮೆ ಇದ್ದರೂ ನಿಮ್ಮ ಖಾತೆಯಲ್ಲಿ ನಿರಂತರವಾಗಿ ದೊಡ್ಡ ಮೊತ್ತದ ಹಣ ಬರ್ತಿದ್ದರೆ ಅಥವಾ ಹೋಗುತ್ತಿದ್ದರೆ ಅದು ಪರಿಶೀಲನೆಗೆ ಒಳಗಾಗಬಹುದು. ಆಗ ಈ ಹಣ ಎಲ್ಲಿಂದ ಬಂತು, ಯಾವ ಕಾರಣಕ್ಕೆ ಬಂದಿದೆ, ಇದು ವ್ಯವಹಾರ ಸಂಬಂಧಿತ ಹಣವೇ ಎಂಬ ಪ್ರಶ್ನೆಗಳು ಕೇಳಬಹುದು. ವಿಶೇಷವಾಗಿ ಐಟಿಆರ್ ಫೈಲ್ ಮಾಡದವರಿಗೆ ಈ ನಿಯಮಗಳು ಹೆಚ್ಚು ಪರಿಣಾಮ ಬೀರುತ್ತವೆ. ಯಾರು ನಿಯಮಿತವಾಗಿ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುತ್ತಾರೋ ಅವರ ಆದಾಯ ಮತ್ತು ಖರ್ಚಿನ ದಾಖಲೆ ಸರ್ಕಾರದ ಬಳಿ ಇರುತ್ತದೆ. ಆದರೆ ಐಟಿಆರ್ ಸಲ್ಲಿಸದವರ ಖಾತೆಯಲ್ಲಿ ದೊಡ್ಡ ವ್ಯವಹಾರಗಳು ಕಂಡುಬಂದರೆ ಅದು ನೇರವಾಗಿ ಸಂಶಯಕ್ಕೆ ಕಾರಣವಾಗಬಹುದು. ಆದ್ದರಿಂದ ಯುಪಿಐ ಬಳಸುವುದು ತಪ್ಪೇನಲ್ಲ, ಆದರೆ ಈಗ ಅದನ್ನು ಸರಿಯಾದ ತಿಳುವಳಿಕೆಯೊಂದಿಗೆ ಬಳಸುವುದು ಬಹಳ ಮುಖ್ಯವಾಗಿದೆ. ನೀವು ಯಾವುದೇ ದೊಡ್ಡ ಹಣದ ವ್ಯವಹಾರ ಮಾಡಿದರೆ ಅದರ ಬಗ್ಗೆ ದಾಖಲೆ ಅಥವಾ ಕಾರಣ ನಿಮ್ಮ ಬಳಿ ಇರಬೇಕು. ಇದೀಗ ನಗದು ಜಮಾ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಬಹಳಷ್ಟು ಜನರು ಇನ್ನೂ ನಗದು ರೂಪದಲ್ಲಿ ಬ್ಯಾಂಕ್ಗೆ ಹಣ ಜಮಾ ಮಾಡುತ್ತಾರೆ. ಕೆಲವರು ಸ್ವಲ್ಪವಾಗಿ ಹಣ ಜಮಾ ಮಾಡಿದರೆ ಸಮಸ್ಯೆ ಆಗುವುದಿಲ್ಲ ಎಂದು ಭಾವಿಸುತ್ತಾರೆ. ಆದರೆ ಈಗ ಬ್ಯಾಂಕಿಂಗ್ ವ್ಯವಸ್ಥೆ ಸಂಪೂರ್ಣ ಬದಲಾಗಿದೆ. ನೀವು ಒಂದು ಆರ್ಥಿಕ ವರ್ಷದಲ್ಲಿ ದೊಡ್ಡ ಪ್ರಮಾಣದ ನಗದು ಹಣವನ್ನು ಜಮಾ ಮಾಡಿದರೆ ಅದರ ಮಾಹಿತಿ ನೇರವಾಗಿ ಆದಾಯ ತೆರಿಗೆ ಇಲಾಖೆಗೆ ಹೋಗುತ್ತದೆ. ಇಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಏನೆಂದರೆ, ನಿಮ್ಮ ಎಲ್ಲ ಬ್ಯಾಂಕ್ ಖಾತೆಗಳ ವ್ಯವಹಾರಗಳನ್ನು ಒಟ್ಟಾಗಿ ಲೆಕ್ಕ ಹಾಕಲಾಗುತ್ತದೆ. ಅಂದರೆ ನೀವು ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಹಣ ಜಮಾ ಮಾಡಿದರೂ ಅದು ಒಂದೇ ವ್ಯಕ್ತಿಯ ಒಟ್ಟು ವ್ಯವಹಾರ ಎಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಎಲ್ಲ ಖಾತೆಗಳು ಪ್ಯಾನ್ ಸಂಖ್ಯೆಗೆ ಲಿಂಕ್ ಆಗಿರುತ್ತವೆ. ಹೀಗಾಗಿ ಬೇರೆ ಬ್ಯಾಂಕ್ ಬಳಸಿದರೆ ಗಮನಕ್ಕೆ ಬರೋದಿಲ್ಲ ಎಂದು ಯೋಚಿಸುವುದು ತಪ್ಪಾಗಿದೆ. ಈಗ ಪ್ರತಿಯೊಂದು ದೊಡ್ಡ ವ್ಯವಹಾರವೂ ಕೇಂದ್ರೀಕೃತವಾಗಿ ಟ್ರ್ಯಾಕ್ ಆಗುತ್ತಿದೆ. ನೀವು ಜಮಾ ಮಾಡಿದ ಹಣದ ಮೂಲವನ್ನು ವಿವರಿಸಲು ಸಾಧ್ಯವಾಗದಿದ್ದರೆ ಅದನ್ನು ಅಸ್ಪಷ್ಟ ಆದಾಯ ಎಂದು ಪರಿಗಣಿಸುವ ಸಾಧ್ಯತೆ ಇರುತ್ತದೆ. ಇದರಿಂದ ಹೆಚ್ಚುವರಿ ತೆರಿಗೆ, ದಂಡ ಹಾಗೂ ಪರಿಶೀಲನೆ ಎದುರಾಗಬಹುದು. ಆದ್ದರಿಂದ ಯಾವಾಗಲೂ ಹಣದ ಮೂಲದ ಬಗ್ಗೆ ಸರಿಯಾದ ದಾಖಲೆ ಇಟ್ಟುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಉದಾಹರಣೆಗೆ, ಜಮೀನು ಮಾರಾಟ, ವ್ಯವಹಾರ ಆದಾಯ, ಸಂಬಳ, ಉಡುಗೊರೆ ಅಥವಾ ಬೇರೆ ಯಾವುದೇ ಕಾನೂನುಬದ್ಧ ಆದಾಯವಾದರೆ ಅದರ ದಾಖಲೆ ಸುರಕ್ಷಿತವಾಗಿರಬೇಕು. ಇದರ ಜೊತೆಗೆ ಈಗ ಡಿಜಿಟಲ್ ವ್ಯವಹಾರಗಳ ಮೇಲೂ ಸಂಪೂರ್ಣ ನಿಗಾವಳಿ ಇದೆ. ನೀವು ಯುಪಿಐ, ನೆಟ್ ಬ್ಯಾಂಕಿಂಗ್, ಎನ್ಇಎಫ್ಟಿ, ಆರ್ಟಿಜಿಎಸ್ ಅಥವಾ ಚೆಕ್ ಮೂಲಕ ವ್ಯವಹಾರ ಮಾಡಿದರೂ ಅದರ ದಾಖಲೆ ಇರುತ್ತದೆ. ಹಿಂದೆ ಜನರು ಇದು ಸಣ್ಣ ವ್ಯವಹಾರ, ಸರ್ಕಾರದ ಗಮನಕ್ಕೆ ಬರೋದಿಲ್ಲ ಎಂದು ಯೋಚಿಸುತ್ತಿದ್ದರು. ಆದರೆ ಈಗ ತಂತ್ರಜ್ಞಾನ ಸಂಪೂರ್ಣವಾಗಿ ಬದಲಾಗಿ. ಹೀಗಾಗಿ ಸ್ನೇಹಿತರೆ, ಈಗ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಹಣದ ಚಲನವಲನವೂ ದಾಖಲಾಗುತ್ತಿದೆ. ಪ್ಯಾನ್, ಆಧಾರ್ ಮತ್ತು ಬ್ಯಾಂಕು ಖಾತೆಗಳು ಪರಸ್ಪರ ಲಿಂಕ್ ಆಗಿರುವುದರಿಂದ ನಿಮ್ಮ ಹಣಕಾಸು ವ್ಯವಹಾರಗಳನ್ನು ಸುಲಭವಾಗಿ ಟ್ರ್ಯಾಕ್ ಮಾಡಬಹುದು. ಆದ್ದರಿಂದ ಯಾವುದೇ ದೊಡ್ಡ ಮೊತ್ತದ ಹಣವನ್ನು ಜಮಾ ಮಾಡುವಾಗ ಅಥವಾ ತೆಗೆಯುವಾಗ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಅಗತ್ಯವಾಗಿದೆ. ಮುಂದಿನ ಭಾಗದಲ್ಲಿ ದೊಡ್ಡ ನಗದು ವ್ಯವಹಾರಗಳ ಮೇಲಿನ ದಂಡ, ಎಫ್ಡಿ ನಿಯಮಗಳು ಹಾಗೂ 1 ಜೂನ್ 2026ರಿಂದ ಜಾರಿಗೆ ಬರುವ ಇನ್ನಷ್ಟು ಪ್ರಮುಖ ಬ್ಯಾಂಕಿಂಗ್ ನಿಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಇದೀಗ ಸ್ನೇಹಿತರೆ, ಕೊನೆಯದಾಗಿ ಇನ್ನೂ ಕೆಲವು ಅತ್ಯಂತ ಪ್ರಮುಖ ನಿಯಮಗಳನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಇಂದಿನ ದಿನಗಳಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಸಂಪೂರ್ಣವಾಗಿ ಡಿಜಿಟಲ್ ಆಗಿರುವುದರಿಂದ ಯಾವುದೇ ದೊಡ್ಡ ವ್ಯವಹಾರವು ಸರ್ಕಾರದ ಗಮನದಿಂದ ತಪ್ಪಿಸಿಕೊಳ್ಳುವುದಿಲ್ಲ.
ಆದ್ದರಿಂದ ಪ್ರತಿಯೊಬ್ಬ ಖಾತೆದಾರರು ಈ ನಿಯಮಗಳನ್ನು ಸರಿಯಾಗಿ ತಿಳಿದುಕೊಂಡು ಹಣಕಾಸು ವ್ಯವಹಾರಗಳನ್ನು ಮಾಡುವುದು ಅತ್ಯಂತ ಮುಖ್ಯವಾಗಿದೆ. ಮೊದಲಿಗೆ ದೊಡ್ಡ ನಗದು ವ್ಯವಹಾರಗಳ ನಿಯಮಗಳ ಬಗ್ಗೆ ನೋಡೋಣ. ಈಗ ಒಂದು ವ್ಯಕ್ತಿಯಿಂದ ಒಂದು ದಿನದಲ್ಲಿ 2 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ನಗದು ಸ್ವೀಕರಿಸುವುದು ಕಾನೂನುಬದ್ಧ ಸಮಸ್ಯೆಗೆ ಕಾರಣವಾಗಬಹುದು. ಈ ನಿಯಮವನ್ನು ಉಲ್ಲಂಘಿಸಿದರೆ ಭಾರೀ ದಂಡ ವಿಧಿಸುವ ಸಾಧ್ಯತೆ ಇರುತ್ತದೆ. ಉದಾಹರಣೆಗೆ, ನೀವು 2 ಲಕ್ಷ ರೂಪಾಯಿ ನಗದು ರೂಪದಲ್ಲಿ ಸ್ವೀಕರಿಸಿದ್ದರೆ ಅದೇ ಮೊತ್ತದ ದಂಡವನ್ನು ಕೂಡ ಕಟ್ಟಬೇಕಾಗಬಹುದು. ಹೀಗಾಗಿ ಈಗ ದೊಡ್ಡ ಮೊತ್ತದ ಹಣದ ವ್ಯವಹಾರಗಳನ್ನು ಯಾವಾಗಲೂ ಬ್ಯಾಂಕ್ ಮೂಲಕ, UPI ಮೂಲಕ ಅಥವಾ ಚೆಕ್ ಮೂಲಕ ಮಾಡುವುದು ಸುರಕ್ಷಿತವಾಗಿದೆ. ಇದೀಗ ಫಿಕ್ಸ್ಡ್ ಡಿಪಾಸಿಟ್ ಅಂದರೆ FD ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಬಹಳಷ್ಟು ಜನರು 1 ವರ್ಷದಲ್ಲಿ ಎಷ್ಟು FD ಮಾಡಬಹುದು ಎಂಬ ಪ್ರಶ್ನೆಯನ್ನು ಕೇಳುತ್ತಾರೆ. ಇಲ್ಲಿ ಪ್ರಮುಖ ವಿಷಯ ಏನೆಂದರೆ, ನೀವು ನಗದು ರೂಪದಲ್ಲಿ ದೊಡ್ಡ ಮೊತ್ತದ FD ಮಾಡುತ್ತಿದ್ದರೆ ಅದರ ಮಾಹಿತಿ ಕೂಡ ಆದಾಯ ತೆರಿಗೆ ಇಲಾಖೆಗೆ ಹೋಗಬಹುದು. ವಿಶೇಷವಾಗಿ 1 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ನಗದು ಬಳಸಿ FD ಮಾಡಿದರೆ ಅದು ಗಮನಕ್ಕೆ ಬರುತ್ತದೆ. ಆದರೆ UPI, NEFT, RTGS ಅಥವಾ ಚೆಕ್ ಮೂಲಕ FD ಮಾಡಿದರೆ ಸಾಮಾನ್ಯವಾಗಿ ಯಾವುದೇ ಸಮಸ್ಯೆ ಇರುವುದಿಲ್ಲ. ಸಮಸ್ಯೆಯಾಗುವುದು ನಗದು ರೂಪದಲ್ಲಿ ಹೆಚ್ಚು ಮೊತ್ತದ ಹಣ ಬಳಸಿದಾಗ ಮಾತ್ರ. ಇದರ ಜೊತೆಗೆ ಈಗ ಬ್ಯಾಂಕ್ ಖಾತೆ, ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಎಲ್ಲ ಪರಸ್ಪರ ಲಿಂಕ್ ಆಗಿವೆ. ಹೀಗಾಗಿ ನಿಮ್ಮ ಪ್ರತಿಯೊಂದು ಹಣಕಾಸು ವ್ಯವಹಾರವೂ ಟ್ರ್ಯಾಕ್ ಆಗುತ್ತದೆ. ನೀವು ಯಾವ ಬ್ಯಾಂಕ್ ಬಳಸ್ತಿದ್ರೂ, ಯಾವ ರೀತಿಯಲ್ಲಿ ಹಣ ಕಳುಹಿಸಿದ್ರೂ ಅದರ ಸಂಪೂರ್ಣ ದಾಖಲೆ ಇರುತ್ತದೆ. ಇದೇ ಕಾರಣಕ್ಕೆ ಈಗ ಸಣ್ಣ ತಪ್ಪು ಕೂಡ ದೊಡ್ಡ ಸಮಸ್ಯೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಯಾವಾಗಲೂ ಸರಿಯಾದ ದಾಖಲೆಗಳೊಂದಿಗೆ ಮತ್ತು ನಿಯಮಗಳ ಒಳಗೆ ಹಣಕಾಸು ವ್ಯವಹಾರಗಳನ್ನು ಮಾಡುವುದು ಬಹಳ ಮುಖ್ಯವಾಗಿದೆ. ಸ್ನೇಹಿತರೆ, 1 ಜೂನ್ 2026ರಿಂದ ಜಾರಿಗೆ ಬರುತ್ತಿರುವ ಈ ಹೊಸ ನಿಯಮಗಳ ಬಗ್ಗೆ ಪ್ರತಿಯೊಬ್ಬ ಬ್ಯಾಂಕ್ ಖಾತೆದಾರರು ತಿಳಿದಿರಬೇಕು. ನೀವು ಮುಂಚಿತವಾಗಿ ಎಚ್ಚರಿಕೆಯಿಂದ ಇದ್ದರೆ ಯಾವುದೇ ರೀತಿಯ ನೋಟಿಸ್, ದಂಡ ಅಥವಾ ಸಮಸ್ಯೆಯಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು. ವಿಶೇಷವಾಗಿ UPI ವ್ಯವಹಾರಗಳು, ನಗದು ಜಮಾ, ಕ್ಯಾಶ್ ವಿಡ್ರಾಯಲ್ ಮತ್ತು ದೊಡ್ಡ ಮೊತ್ತದ ಹಣದ ವ್ಯವಹಾರಗಳನ್ನು ಮಾಡುವಾಗ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಅತ್ಯಗತ್ಯವಾಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ. ಅವರೂ ಕೂಡ ಈ ಪ್ರಮುಖ ಬ್ಯಾಂಕ್ ನಿಯಮಗಳ ಬಗ್ಗೆ ತಿಳಿದುಕೊಳ್ಳಲು ಸಹಾಯ ಮಾಡಿ. ಇನ್ನಷ್ಟು ಇಂತಹ ಉಪಯುಕ್ತ ಮತ್ತು ಹೊಸ ಸರ್ಕಾರಿ ಮಾಹಿತಿಗಾಗಿ ನಮ್ಮ PM ಸೇವಾ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರೆತುಬಿಡಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.